ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಶನಿವಾರ, ಜೊತೆಗೆ ಬಹಳ ವಿಶೇಷವಾದಂಥ ದಿನ. ಯಾಕಂದ್ರೆ ಇವತ್ತು ಧನು ರಾಶಿಗೆ ಶುಕ್ರನ ಪರಿವರ್ತನೆ ಆಗ್ತಾ ಇದೆ. ಹಾಗಾದ್ರೆ ಈ ದಿನದ ವಿಶೇಷತೆ ಏನು? ಈ ಶುಕ್ರನ ಪರಿವರ್ತನೆಯಿಂದ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಜೊತೆಗೆ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಪರಿಹಾರವೇನು? ಎಲ್ಲವನ್ನ ನೋಡ್ತಾ ಹೋಗೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಶನಿವಾರ ಜೊತೆಗೆ ಧನು ರಾಶಿಗೆ ಶುಕ್ರನ ಪರಿವರ್ತನೆ ಆಗ್ತಾ ಇದೆ. ಈ ದಿನದ ಮಹತ್ವವನ್ನ ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಮಾತ್ಮೇ ಚಾತ್ಮವಿದಾಂ ಕರ್ತುಶ್ಚಿಯಚತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದ್ದದಾ ತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ವಿಶೇಷತೆ, ಸಂದೇಶಗಳಿಗೆ ಏನು ಪರಿಹಾರ, ಅದನ್ನು ನೋಡೋ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸನ ಸಂವತ್ಸರ, ದಕ್ಷಿಣಾಯಣ, ಹೇಮಂತ ಋತು, ಪುಷ್ಯಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು. ಪ್ರತಿಪತ್ ತಿಥಿ, ಮೂಲ ನಕ್ಷತ್ರ. ಈ ದಿವಸ ತುಂಬ ವಿಶೇಷವಾದದ್ದು. ಮುಖ್ಯವಾಗಿ ಶನಿವಾರವಾಗಿದೆ. ಪುಷ್ಯಮಾಸ ಪ್ರಾರಂಭವಾಗ್ತಾ ಇದೆ ಈ ದಿವಸ. ಸಾಮಾನ್ಯವಾಗಿ ಪುಷ್ಯಮಾಸದಲ್ಲಿ ಅದು ಧನುರಾಶಿಯಲ್ಲಿ ರವಿ ಇದ್ದಾಗ ಪುಷ್ಯಮಾಸ ಬಂದರೆ ಅದು ಧನುಃಪುಷ್ಯ ಅಂತ ಕರೀತಾರೆ. ಧನುಸ್ಸು ರಾಶಿಯಲ್ಲಿ ರವಿ ಇರತಕ್ಕಂಥದ್ದು ಮತ್ತು ಪುಷ್ಯಮಾಸ ಬಂದಿರತಕ್ಕಂಥದ್ದು. ಈ ಸಂದರ್ಭದಲ್ಲಿ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಶೂನ್ಯ ಮಾಸ ಅಂತ ನಮ್ಮಲ್ಲಿ ಪ್ರಸಿದ್ಧಿ ಇದೆ ಅಲ್ವಾ? ಆ ರೀತಿಯ ಒಂದು ಕಾಲ. ಇನ್ನು ಮಕರ ಸಂಕ್ರಮಣ ಕಳೆವವರೆಗೆ, ಅದು ಮುಗಿಯುವವರೆಗೆ ಸಾಮಾನ್ಯವಾಗಿ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಅಲ್ಲಿವರೆಗೆ ಏನು ಮಾಡಬಹುದು? ದೇವತಾ ಕಾರ್ಯಗಳು. ನೆನ್ನೆನೇ ನಾವು ಧನುರ್ಮಾಸ ಸಂದರ್ಭದಲ್ಲಿ ಗಮನಿಸ್ಕೊಂಡ್ವಲ್ವ? ಧನುರ್ಮಾಸ ಇದು ದೇವತೆಗಳ ಬ್ರಾಹ್ಮಿ ಮುಹೂರ್ತ ಕಾಲ. ಈ ಸಂದರ್ಭದಲ್ಲಿ ದೇವತಾ ಅನುಷ್ಠಾನ, ದೇವರ ಚಿಂತನೆ, ಸಚ್ಚಿಂತನೆಗಳು, ಧ್ಯಾನ, ಅನುಷ್ಠಾನ, ಜಪ, ತಪ ಇವುಗಳಿಗೆ ಮುಖ್ಯವಾದ ಕಾಲ. ಕಾಲಹರಣ ಬೇರೆ ರೀತಿಯಲ್ಲಿ ಮಾಡುವ ಬದಲು ದೇವರ ಕಡೆಗೆ ಸ್ವಲ್ಪ ಮುಖ ಮಾಡಲಿ ಅನ್ನೋ ಉದ್ದೇಶಕ್ಕೆ ಈ ಒಂದು ಕಾಲವನ್ನು ದೇವಕಾಲ ಅಂತಲೇ ಪರಿಗಣಿಸಲಾಗುತ್ತೆ. ಇಲ್ಲಿ ನಾವು ಇನ್ಯಾವುದೋ ಶುಭ ಸಮಾರಂಭ ಮತ್ತೊಂದು ಅಂತ ಹೇಳಿ ಮೈ ಮರೆಯೋ ಹಾಗಿಲ್ಲ. ನಮ್ಮ ಲೌಕಿಕ ಮನರಂಜನೆಯಲ್ಲಿ ತೊಡಗೋದು ಬೇಡ ಅನ್ನೋ ದೃಷ್ಟಿಯಲ್ಲಿ. ಮತ್ತು ಇನ್ನೂ ನಾವು ವ್ಯಾವಹಾರಿಕವಾಗಿ ಯೋಚನೆ ಮಾಡೋದರೆ, ಈಗೆಲ್ಲ ಕಟಾವು ಬರ್ತಕ್ಕಂಥದ್ದಲ್ವ. ನಮ್ಮದು ರೈತಾಪಿ ಕ್ಷೇತ್ರ ನಮ್ಮದು. ನಮ್ಮ ಭಾರತ ಏನು ಬೆಳೆಗೆ, ಈ ಕೃಷಿಗೆ ಸಂಬಂಧಿಸಿ ಹೆಚ್ಚು ನಮ್ಮ ಉದ್ಯೋಗ ಏನಪ್ಪ ಅಂದರೆ ಕೃಷಿಯಾಗಿತ್ತು ಬಹಳ ಪೂರ್ವದಲ್ಲಿ. ಈಗ ಎಲ್ಲದೂ ಮಾಡ್ತೀವಿ ಬಿಡಿ. ಅಂತೂ ನಮ್ಮ ಭಾರತ ಕೃಷಿ ಪ್ರಧಾನ್ಯ ದೇಶ. ಈ ಕಾರಣದಿಂದಾಗಿ ಈಗೆಲ್ಲ ಕಟಾವಿಗೆ ಬರ್ತಾ ಇತ್ತು. ಈ ಸಂದರ್ಭದಲ್ಲೂ ನಾವು ಮದುವೆ ಮುಂಜಿ ಸಮಾರಂಭ ಅಂತ ಓಡಾಡ್ತಾ ಇದ್ದರೆ ಬಂದು ಬೆಳೆ ಎಲ್ಲ ನಾಶವಾಗುತ್ತೆ, ಹಕ್ಕಿಗಳ ಪಾಲಾಗ್ತಾ ಇತ್ತು ಅಥವಾ ಇನ್ಯಾವುದೋ ಪ್ರಾಣಿಗಳ ಪಾಲಾಗ್ಬಿಡ್ತಾ ಇತ್ತು. ಹೀಗಾಗಿ ಈಗ ಏನು ಮಾಡೋದು ಅಂದರೆ ಅವುಗಳ ಸಂರಕ್ಷಣೆ, ರಕ್ಷಣೆ, ಅವುಗಳನ್ನು ಕಣಕ್ಕೆ ತರ್ತಕ್ಕಂಥದ್ದು, ನಮ್ಮ ಸಂಪೂರ್ಣವಾಗಿ ಅವುಗಳಿಗೆ ವಿನಿಯೋಗ ಮಾಡಬೇಕು ಅಂತ ಭಗವತ್ ಚಿಂತನೆ ಮತ್ತು ಭಗವಂತನೇ ಕೊಟ್ಟಂತಹ ಬೆಳೆಯನ್ನು ಕಾಪಾಡಿಕೊಳ್ತಕ್ಕಂಥದ್ದು. ಇನ್ನೇನು ಸುಗ್ಗಿ ಕಾಲ ಪ್ರಾರಂಭವಾಗುತ್ತೆ ಸಂಕ್ರಾಂತಿ ವೇಳೆಗೆ. ಅಲ್ಲಿವರೆಗೆ ನಾವು ಶ್ರದ್ಧೆಯಿಂದ ಕೆಲಸದಲ್ಲಿ ತೊಡಗಬೇಕು ಅಂತಕ್ಕಂಥದ್ದು. ಈ ಎಲ್ಲ ದೃಷ್ಟಿಯಿಂದ ಪುಷ್ಯಮಾಸ, ಶೂನ್ಯ ಮಾಸ ಈಗೆಲ್ಲ ಕೆಲಸ ಮಾಡ್ಕೊಳ್ಳಿ, ಈಗೆಲ್ಲ ಇರ್ತಾಯಿತ್ತು. ಈಗ ನಮಗೆ ಯಾವ ಶೂನ್ಯ ಮಾಸ ಬರಲಿ, ಯಾವ ಆಷಾಢ ಮಾಸ ಬರಲಿ, ಇನ್ನೇನೇ ಬರಲಿ, ಕೆಲಸಗಳೆಲ್ಲ ಈಗ ಕೃಷಿ ಇಲ್ಲ ನಮಗೆ. ಆನ್ಲೈನಲ್ಲೇ ಲ್ಯಾಪ್ಟಾಪಲ್ಲೇ ಮುಗಿದೋಗುತ್ತೆ, ಅದರಲ್ಲೇ ಹಣ ಬರುತ್ತೆ, ಅದರಲ್ಲೇ ಹಣವೂ ಕಳ್ಕೊಂಡ್ಬಿಡ್ತೀವಿ. ಈಗ ಮೊಬೈಲಿಗೆ ಬಂದುಬಿಟ್ಟಿದೆ ಬಿಡಿ. ಈ ರೀತಿ ಅಂತೂ ನಮ್ಮ ಕೆಲಸಗಳಲ್ಲಿ ಯಾವುದೂ ಕೃಷಿನೇ. ನೀವು ಯಾವುದೇ ಕೆಲಸ ಮಾಡಿ ಅದು ಕೃಷಿ ಅಂತಲೇ ಕರೀತಕ್ಕಂಥದ್ದಲ್ವ. ಅಂತೂ ದೇವರ ಆರಾಧನೆಯ ಜೊತೆಗೆ ಕೃಷಿ ಮಾಡ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಈ ದಿವಸ ಈ ನಮ್ಮ ತರೀಕೆರೆ ಸಮೀಪದಲ್ಲಿ ಸೋಮಪುರ ಅಂತ ಒಂದು ವಿಶಿಷ್ಟವಾದ ಒಂದು ಶಿವಕ್ಷೇತ್ರ. ಅಲ್ಲಿ ಪ್ರಸನ್ನ ಸೋಮೇಶ್ವರ ಸ್ವಾಮಿ ನೆಲೆಸಿರ್ತಕ್ಕಂತಹ ಒಂದು ದಿವ್ಯವಾದ ಕ್ಷೇತ್ರ ಸೋಮಪುರ ಅಂತ. ಅಲ್ಲಿ ಈ ದಿವಸ ರಥೋತ್ಸವ ತುಂಬ ಪಶ್ಚಿಮ ಅಭಿಮುಖಿಯಾಗಿ ನಿಂತಿರ್ತಕ್ಕಂತಹ ಪರಮೇಶ್ವರ
ಅದು ನೋಡಿದ್ರೇ ಒಂದು ಮನಸ್ಸಿಗೆ ಕಣ್ಮನಗಳಿಗೆ ಒಂದು ರೀತಿಯ ಆನಂದ ಉಂಟಾಗುತ್ತೆ. ಆ ರೀತಿಯ ಕ್ಷೇತ್ರ ಅಲ್ಲಿ ಹತ್ತಿರದವರಿದ್ದರೆ ಸಾಧ್ಯವಾದರೆ ಅಲ್ಲಿಗೆ ಹೋಗಿ ಬನ್ನಿ. ಅದೊಂದು ವಿಶಿಷ್ಟವಾದ ಕ್ಷೇತ್ರ, ಅದರ ದರ್ಶನ, ಅದರ ಅನುಗ್ರಹ ಪಡೆಯೋದು ಒಳ್ಳೆಯದು. ಇನ್ನು ನಂತರ ನಮ್ಮ ಗ್ರಹಗಳ ಸ್ಥಿತಿಗತಿಗಳನ್ನು ನೋಡೋದಾದರೆ ಈ ದಿವಸ ಶುಕ್ರನ ಪ್ರವೇಶ ಧನುರಾಶಿಗೆ ಪ್ರವೇಶವಾಗುತ್ತೆ. ಧನುರಾಶಿ ಗುರುವಿನ ಮನೆ. ಶುಕ್ರ ವೈಭೋಗದ ಅಧಿಪತಿ. ಅಲ್ಲಿ ಶುಕ್ರನ ಸಂಚಾರದಿಂದ ಫಲ ಏನಿದೆಯಪ್ಪ ಅಂದರೆ ವಿದ್ವಾನ್ ಆಢ್ಯ ಅಂತ ಹೇಳುತ್ತೆ, ಅತಿ ಸುಭಗಃ ಅಂತ ಹೇಳುತ್ತೆ, ರಾಜಪೂಜಿತನೂ ಆಗ್ತಾನೆ ಅಂತ. ವಿದ್ವಾಂಸನೂ ಆಗ್ತಾನೆ, ಆಢ್ಯ ಅಂದರೆ ಶ್ರೀಮಂತನೂ ಆಗ್ತಾನೆ, ಏನು ರಾಜಪೂಜಿತನೂ ಆಗ್ತಾನೆ ಅಂತ ಹಲವು ಶುಭ ಫಲವನ್ನೇ ಹೇಳಿದೆ. ವಸ್ತುತಃ ದೇವರ ಮನೆಗೆ ಅಂದರೆ ದೇವಗ್ರಹಕ್ಕೆ ಒಬ್ಬ ಐಷಾರಾಮಿ ವ್ಯಕ್ತಿ ಬಂದರೆ ದೇವರ ಪೂಜೆಯನ್ನು ಹಾಗೆ ಅಲಂಕಾರ ವೈಭವವಾಗಿ ಮಾಡ್ತಕ್ಕಂಥ, ಸುಮ್ಮನೆ ಏನೋ ಒಂದು ತೀರ್ಥ ಉದ್ಧರಣೆ ಪತ್ರ ಪುಷ್ಪಭಂ ಇಲ್ಲ, ಸಮೃದ್ಧವಾದ ಅಲಂಕಾರ ಮಾಡಬೇಕು ದೇವರಿಗೆ. ಹಾಗೆ ನಾವು ಹೇಗೆ ಕನ್ನಡಿ ಮುಂದೆ ನಿಂತ್ಕೊಂಡು ಭವ್ಯವಾದ ದಿವ್ಯವಾದ ಅಲಂಕಾರ ಮಾಡ್ಕೊಳ್ತೀವೋ ಆ ರೀತಿಯಲ್ಲಿ ದೇವರಿಗೂ ಏನು ಮೇಕಪ್ ಮಾಡಿಬಿಡ್ತಕ್ಕಂಥದ್ದು, ದೇವರಿಗೂ ಆಭರಣಗಳನ್ನು ತೋಡಿಸ್ತಕ್ಕಂಥದ್ದು, ದೇವರಿಗೂ ಪುಷ್ಪಮಾಲೆಗಳನ್ನು ಹಾಕಿ ಅಲಂಕರಿಸ್ತಕ್ಕಂಥದ್ದು, ಇನ್ಯಾವುದೋ ಮಂಡಲ ದೇವರ ಕುರಿತಾದಂಥ ಮಂಡಲಗಳನ್ನು ರಚಿಸಿ ಅದಕ್ಕೆ ಅಲಂಕಾರ ಮಾಡ್ತಕ್ಕಂಥದ್ದು. ಹೀಗೆ ಶುಕ್ರ ಒಂದು ರೀತಿಯ ರಂಜನಾ ಗ್ರಹ. ಅವನು ದೇವರ ಮನೆಗೆ ಬಂದರೆ ದೇವರ ಮನೆಯೂ ಕೂಡ ರಂಜನೆಯೂ ಆಗಿಬಿಡುತ್ತೆ. ಆ ರೀತಿಯಲ್ಲಿ ಒಂದು ರೀತಿಯ ಶುಭ ಫಲವನ್ನು ಕಾಣಬಹುದು. ಇನ್ನೂ ಒಂದು ಅರ್ಥದಲ್ಲಿ ಒಬ್ಬ ವಿಲಾಸಿ ವ್ಯಕ್ತಿ ದೇವಗೃಹದಲ್ಲಿ ದೇವರ ಮನೆಯಲ್ಲಿ ಸಂಚರಿಸಿದರೆ ಅಷ್ಟರ ಮಟ್ಟಿಗಿನ ತಪಸ್ಸು ಹಾಳಾಗಿಬಿಡುತ್ತೆ. ದೇವರ ಮನೆಯಲ್ಲಿ ಸದಾ ವಿಲಾಸಿ ಶೃಂಗಾರ ಬಯಸ್ತಾ ಇರತಕ್ಕಂಥ ವ್ಯಕ್ತಿ ದೇವರ ಮನೆಗೆ ಬಂದರೆ ದೇವರ ಮನೆಯೂ ಶೃಂಗಾರ ಗೃಹ ಆಗಿಬಿಡುತ್ತೆ. ಇದನ್ನು ಒಳ್ಳೆಯ ರೀತಿಯಲ್ಲಿ ತಗೊಂಡ್ರೆ ತುಂಬ ಒಳ್ಳೆಯದೇ. ದೇವರಿಗೂ ಶೃಂಗಾರವಿದೆ, ದೇವರಿಗೂ ರಂಜನೆ ಇದೆ, ದೇವರಿಗೂ ಹಾಸ್ಯ ಇದೆ, ಎಲ್ಲ ಇದೆ. ಅಂತೂ ಶುಕ್ರನ ಪ್ರವೇಶ ಒಂದು ರೀತಿಯಲ್ಲಿ ಎಂಥ ವ್ಯಕ್ತಿಯನ್ನು, ತಪಸ್ಸಿನ ವ್ಯಕ್ತಿಯಲ್ಲೂ ಒಂದು ಕಾವ್ಯಾತ್ಮಕ ಕಲೆ, ಆ ಕಾವ್ಯಾತ್ಮಕತೆ ಅಂತಕ್ಕಂಥದ್ದು ಅರಳು ಹಾಗೆ ಮಾಡ್ತಾನೆ ಶುಕ್ರನ ಬಲ ಅದು. ಅಂತೂ ಧ್ಯಾನಕ್ಕೆ ಲೌಕಿಕ ವಸ್ತು ಸೇರಿದ್ರೆ ಇದೂ ಪೂತವಾಗಿಬಿಡುತ್ತೆ. ಲೌಕಿಕ ಶಕ್ತಿಯೂ ಕೂಡ ಒಂದು ರೀತಿಯಲ್ಲಿ ಪವಿತ್ರವೇ ಆಗಿಬಿಡುತ್ತೆ ಅಂತಹ ಗುರುವಿನ ಮನೆಗೆ. ಮತ್ತು ಗುರು ದೃಷ್ಟಿ ಬೀಳುತ್ತೆ. ಶುಕ್ರ ಗುರು ಇಬ್ಬರು ಪರಸ್ಪರ ವೀಕ್ಷಣೆ ಮಾಡ್ತಾರೆ. ಗುರು ಮಿಥುನದಲ್ಲಿರ್ತಕ್ಕಂಥದ್ದು. ಈ ಪರಸ್ಪರ ದೃಷ್ಟಿ, ಗುರು ಶುಕ್ರರ ದೃಷ್ಟಿ ಅತಿಮಾನುಷ್ಯ ಯೋಗವನ್ನು ಹೇಳುತ್ತೆ. ಈ ಸಂದರ್ಭದಲ್ಲಿ ಯಾರಾದರೂ ಒಂದು ಮಗು ಹುಟ್ಟಿದ್ರೆ ಅದು ಬಹಳ ವಿಶಿಷ್ಟವಾದ ಖ್ಯಾತಿಯನ್ನು ಪಡೆಯುತ್ತೆ ಅಂತಕ್ಕಂಥದ್ದು ಇದೆ. ಹೀಗೆ ಹಲವು ಬಗೆಗಳಲ್ಲಿ ಶುಕ್ರನ ಫಲವನ್ನು ನಾವು ಕಾಣ್ತೀವಿ. ಅಲ್ಲಿ ಕುಜನೂ ಇದ್ದಾನೆ. ಕುಜ ಶುಕ್ರರು ಒಟ್ಟಾದರೆ ಸ್ತ್ರೀ ಪುರುಷರಲ್ಲಿ ಏನು ರಾಗವೂ ಉಂಟಾಗುತ್ತೆ, ವಿರಾಗವೂ ಉಂಟಾಗುತ್ತೆ, ಈ ಯೋಗವೂ ಬರುತ್ತೆ, ವಿಯೋಗವೂ ಬರುತ್ತೆ. ಈ ರೀತಿಯ ಒಂದು ತೊಡಕುಗಳು ಇದ್ದಾವೆ. ಇದನ್ನೆಲ್ಲ ನಾವು ರಾಶಿ ಫಲದಲ್ಲಿ ನೋಡೋಣ. ಅಂತೂ ಶುಕ್ರನ ಪರಿವರ್ತನೆ ಒಂದು ರೀತಿಯಲ್ಲಿ ಶುಭ ಫಲವನ್ನೇ, ರಾಜಮಾನ್ಯತೆಯನ್ನೇ ತಂದುಕೊಡುತ್ತೆ. ಅದರಲ್ಲಿ ಏನು ಸಂಶಯ ಇಲ್ಲ. ಅದನ್ನು ನಾವು ರಾಶಿ ಫಲದಲ್ಲಿ ಕಾಣೋಣ. ಅಂತೂ ಈ ದಿವಸದ ವಿಶೇಷತೆಗಳಿಷ್ಟು. ಈ ದಿವಸ ತಪ್ಪದೆ ಗುರು ಸನ್ನಿಧಾನಕ್ಕೆ ಹೋಗಿ ವಿಶೇಷ ಅಲಂಕಾರವನ್ನೇ ಮಾಡಿಸಿ ಗುರುವಿಗೆ, ಶುಕ್ರನಿಗೆ ಅಲಂಕಾರ ಪ್ರಿಯ, ಗುರು ಏನು ಧ್ಯಾನ ಯೋಗ ಪ್ರಿಯ, ಅಂತಹ ಗುರುವಿಗೆ ಅಲಂಕಾರ ಸೇವೆ ಮಾಡಿಸಿದ್ರೆ ಬಹಳ ಒಳ್ಳೆಯದು. ಶುಕ್ರನ ಅನುಗ್ರಹವಾಗುತ್ತೆ, ಗುರುವಿನ ಕೃಪೆಯೂ ಆಗುತ್ತೆ. ಮಾಡಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಧನುರ್ಮಾಸದಲ್ಲಿ ಯಾವುದೇ ಶುಭ ಕಾರ್ಯವನ್ನು ಮಾಡಬಾರ್ದು ಅಂತ ಹೇಳ್ತಿದ್ರು. ಆದರೆ ಯಾಕೆ ಮಾಡಬಾರ್ದು, ಅದಕ್ಕಿರುವಂಥ ವೈಜ್ಞಾನಿಕ ಕಾರಣ ಏನು ಅನ್ನೋದನ್ನು ತಿಳಿಸ್ಕೊಟ್ರಿ. ಅದರ ಜೊತೆಗೆ ಸೋಂಪುರ ಕ್ಷೇತ್ರದ ವಿಶೇಷತೆಯನ್ನು ತಿಳಿಸ್ಕೊಟ್ರಿ. ಹಾಗೆ ಶುಕ್ರನ ಪರಿವರ್ತನೆಯಿಂದ ಏನೆಲ್ಲ ಪರಿಣಾಮ ಬೀರುತ್ತೆ, ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಈಗ ವೀಕ್ಷಕರು ಕೂಡ ಸಾಕಷ್ಟು ಸಂದೇಶ ಕಳಿಸಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ. ಮೊದಲನೇ ಸಂದೇಶವನ್ನು ಬೆಂಗಳೂರಿನಿಂದ ತೇಜು ಅವರು ಕಳಿಸಿದ್ದಾರೆ. ತೇಜು ಅವರ ಜನ್ಮ ದಿನಾಂಕ 10/11/2007. ಹುಟ್ಟಿದ ಸಮಯ ಬೆಳಗ್ಗೆ 6:05. ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ತೇಜು ಅವರ ಪ್ರಶ್ನೆ ಶಿಕ್ಷಣಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ತುಲಾ ಲಗ್ನವಾಗಿದ್ದೆ. ಲಗ್ನದಿಂದ ವಿದ್ಯಾಸ್ಥಾನದಲ್ಲಿ ಗುರುವಿರ್ತಕ್ಕಂಥದ್ದು ಬಹಳ ಒಳ್ಳೆಯದು. ಆದರೆ ಬರ್ತಾ 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 ಹೈಯರ್ ಸ್ಟಡೀಸ್ ಬರೋ ವೇಳೆಗೆ ಪಂಚಮದಲ್ಲಿ ರಾಹುವಿದ್ದಾನೆ, ಬುದ್ಧಿ ವಿಕಾರವಾಗಿಬಿಡುತ್ತೆ. ಹೀಗಾಗಿ ನೀವು ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡೋದು ತುಂಬ ಒಳ್ಳೆಯದು. ಕಾರಣ ಸುಬ್ರಹ್ಮಣ್ಯನ ಆರಾಧನೆಯಿಂದ ಬುದ್ಧಿಗೆಡೋದಿಲ್ಲ.
ನಮಗೆ ಉನ್ನತ ಶಿಕ್ಷಣಕ್ಕೆ ಬಂದ ವೇಳೆಗೆ ನೋಡಿ 10-12ನೇ ಕ್ಲಾಸ್ ಅಂದರೆ PUC ಮುಗಿಯುವವರೆಗೆ ಸುಮಾರು ಹೆಚ್ಚು ಕಡಿಮೆ ಒಂದು 12 ವರ್ಷಗಳ ತಪಸ್ಸು ಆ ಕೊನೆಗೆ ಫಲ ಬಿಡೋ ವೇಳೆಗೆ ಹಾಳಾಗಿಬಿಟ್ರೆ ಆ ವೃಕ್ಷ ಬೆಳೆದ ಹಾದಿ ದೊಡ್ಡದಲ್ವ, ಅದರ 12 ವರ್ಷದ ತಪಸ್ಸು ಹಾಳಾಗಿಬಿಡುತ್ತೆ. ಅಷ್ಟೆಲ್ಲ ಮರವನ್ನು ಬೆಳೆಸಿ ಕಾದುಕೊಂಡಿದ್ದು ನೀರು ಹಾಕಿ ಬೆಳೆಸಿ ಕೊನೆಗೆ ಆ ಮಾವಿನ ಹಣ್ಣಿನ ಯಾವ ಹಣ್ಣು ತೆಗೆದ್ರೂ ಅಲ್ಲಿ ಹುಳುಕೆ ಬರ್ತಾ ಇದ್ದರೆ ಬೆಳೆಸಿ ಪ್ರಯೋಜನ ಏನು ಅನ್ನೋ ಹಾಗಾಗ್ಬಿಡುತ್ತೆ. ಹೀಗಾಗಿ ಪಾಪ ಈ ವಿದ್ಯೆ ಪ್ರಾಥಮಿಕ ಹಂತದಲ್ಲಿ ಚೆನ್ನಾಗಿದೆ, ಬರ್ತಾ 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 ಹಾಗಾಗಿಬಿಡಬಾರ್ದು. ಹೀಗಾಗಿ ಇದನ್ನು ರಕ್ಷಣೆ ಮಾಡ್ಕೋಬೇಕು ಅಂದರೆ ಸುಬ್ರಹ್ಮಣ್ಯನ ಆರಾಧನೆ ಮಾಡಬೇಕು. ಸುಬ್ರಹ್ಮಣ್ಯ ಸ್ವಾಮಿಗೆ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಕೊಬ್ಬರಿ ಸಕ್ಕರೆ ಸಮರ್ಪಣೆ ಮಾಡಿ ಅದನ್ನು ಸ್ವಲ್ಪ ಪ್ರಸಾದ ತೆಗೆದುಕೊಳ್ಳಿ. ಸುಬ್ರಹ್ಮಣ್ಯನ ಸೇವೆ ಮಾಡೋದ್ರಿಂದ ಬುದ್ಧಿ ಹಾಳಾಗಲ್ಲ, ನಿಮ್ಮ ಬುದ್ಧಿ ಅನ್ನೋ ಫಲ ಅದು ಹುಳುಕು ಹಿಡಿಯೋದಿಲ್ಲ. ಹೀಗಾಗಿ ಸುಬ್ರಹ್ಮಣ್ಯನ ಸೇವೆ ಮಾಡಿ. ಅವನು ಜ್ಞಾನ ಫಲಕ್ಕಾಗಿಯೇ ಅಲ್ದಾಡಿದ್ದು. ಹೀಗಾಗಿ ಅಲದಾಡುವ ಕಾಲು ನೋವು ಏನು ಅಂತ ಅವನಿಗೆ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ನಿಮ್ಮನ್ನು ಅಲದಾಡಿಸದೆ ಕೂತಲ್ಲೇ ಅವನು ಅನುಗ್ರಹ ಮಾಡ್ತಾನೆ. ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನ ಬೆಂಗಳೂರಿನಿಂದ ಗಾನವ್ ಅವರು ಕಳಿಸಿದ್ದಾರೆ. ಗಾನವ್ ಅವರ ಜನ್ಮ ದಿನಾಂಕ 9/6/2012. ಹುಟ್ಟಿದ ಸಮಯ ಮಧ್ಯಾಹ್ನ 2:05. ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಗಾನವ್ ಅವರ ಪ್ರಶ್ನೆ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸಂಬಂಧ. ಹೌದು ಶಾಸ್ತ್ರಿಗಳೇ. ಆರೋಗ್ಯ ನೋಡೋಣ. ನೋಡಿ, ತಮ್ಮದು ಕನ್ಯಾ ಲಗ್ನವಾಗಿದೆ. ಲಗ್ನದಲ್ಲಿ ಶನಿ ಇದ್ದಾನೆ, ಲಗ್ನಾಧಿಪತಿ ಬುಧ ಚೆನ್ನಾಗಿದ್ದಾನೆ, ಅಲ್ಲಿ ಕರ್ಮಸ್ಥಾನದಲ್ಲಿದ್ದಾನೆ, ಒಳ್ಳೆಯದು. ಪ್ರಸ್ತುತ ನಿಮಗೆ ರಾಹು ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಬುಧನ ಕಾಲ ನಡೀತಾ ಇದೆ, ಚೆನ್ನಾಗಿದೆ, ಆತಂಕ ಇಲ್ಲ. ಜಾತಕದಲ್ಲಿ ಗ್ರಹಗಳು ಬಲಿಷ್ಠರಾಗಿದ್ದು ಆ ಬಲಿಷ್ಠವಾದ ಗ್ರಹದ ಟೈಮ್ ನಡೀತಾ ಇದ್ದರೆ ಸಾಮಾನ್ಯವಾಗಿ ತೊಂದರೆ ಆಗಲ್ಲ. ಹೀಗಾಗಿ ನಿಮಗೆ ಅದು ಭದ್ರಯೋಗ ಈಗ ನಡೀತಾ ಇದೆ, ಹೀಗಾಗಿ ಅನುಕೂಲದ ಕಾಲ. ಚೆನ್ನಾಗಿ ಓದಿ, ಆರೋಗ್ಯಕ್ಕೇನೂ ಅಷ್ಟು ತೊಂದರೆ ಇಲ್ಲ. ಶನೈಶ್ಚರ ಕವಚ ಹೇಳ್ಕೊಳ್ಳಿ. ಸಣ್ಣ ಪುಟ್ಟ ಸಮಸ್ಯೆ ಇದೆ, ತಲೆನೋವು, ಕಣ್ಣಿನ ಬಾಧೆ ಇದೆ ಅಂದರೆ ಅದು ಲಗ್ನದ ಶನಿ ಇದ್ದಾಗ ಸ್ವಲ್ಪ ಊರ್ಧ್ವಾಂಗ ರೋಗ ಬರುತ್ತೆ. ಈ ಕಾರಣದಿಂದಾಗಿ ಶನೈಶ್ಚರ ಕವಚ ಹೇಳ್ಕೊಂಡ್ರೆ ಸಾಕಾಗುತ್ತೆ. ಉಳಿದ ಹಾಗೆ ತುಂಬ ಚೆನ್ನಾಗಿದೆ, ವಿದ್ಯೆಗೆಲ್ಲ ಅನುಕೂಲಕರವಾಗಿದೆ. ಚೆನ್ನಾಗಿ ಓದಿ. ಭಾಗ್ಯದಲ್ಲಿ ಶುಕ್ರ ಇರತಕ್ಕಂಥದ್ದು, ಗುರು ಇರತಕ್ಕಂಥದ್ದು, ಇದೆಲ್ಲ ತುಂಬ ಒಳ್ಳೆಯದು. ಒಳ್ಳೆಯ ಗುರುವಿಗೆ ಮೌಢ್ಯತೆ ಇಲ್ಲ. ಶುಕ್ರನು ಚೆನ್ನಾಗಿದೆ, ಬುಧನು ತುಂಬ ಚೆನ್ನಾಗಿದ್ದಾನೆ. ಇದೆಲ್ಲ ಒಳ್ಳೆಯ ಫಲ. ಒಳ್ಳೆಯ ಕೆಲಸಕ್ಕೆ ಸೇರ್ಕೋತೀರ, ಒಳ್ಳೆಯ ಜಾಣರಾಗಿರ್ತೀರ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಈಗ ದ್ವಾದಶ ರಾಶಿಗಳ ಫಲಾಫಲ ನೋಡೋ ಸಮಯ. ಮೊದಲಿಗೆ 6 ರಾಶಿಗಳ ಬಗ್ಗೆ ತಿಳಿಸ್ಕೊಡೋದಾದರೆ 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಮಿಥುನ ರಾಶಿಯಲ್ಲಿ ಗುರುವಿನ ಸ್ಥಿತಿಯನ್ನು ಕಾಣ್ತಾ ಇದ್ವಿ. ಕೇತು ಇರತಕ್ಕಂಥ ಸಿಂಹರಾಶಿಯಲ್ಲಿ ಮಾಂದಿ ಉದಯಾಗಿದೆ, ಅದು ಕನ್ಯಾ ರಾಶಿಯಲ್ಲಿ ದಿವಸ. ಇನ್ನು ಶುಕ್ರ ಬುಧರ ಯುತಿಯನ್ನು ಕಾಣ್ತಾ ಇದ್ದೀವಿ. ಈ ಕ್ಷಣ ಅದು ವೃಶ್ಚಿಕ ರಾಶಿಯಲ್ಲಿ ಶುಕ್ರನ ಪರಿವರ್ತನೆ ಇದೆ. ನಂತರದಲ್ಲಿ ಶುಕ್ರ ಧನು ರಾಶಿಗೆ ಬರ್ತಾನೆ. ಅಲ್ಲಿ ರವಿ, ಕುಜ ಹಾಗೂ ಚಂದ್ರನನ್ನು ಕಾಣ್ತಾ ಇದ್ದೀವಿ. ಈಗ ಶುಕ್ರನ ಬಂದು ಸೇರ್ಪಡೆಯಾಗ್ತಾನೆ. ಆಮೇಲೆ ಇನ್ನು ರಾಹು, ಶನೈಶ್ಚರ ಕುಂಭ ಮೀನಗಳಲ್ಲಿದ್ದಾರೆ. ಹೀಗಿರುವಾಗ ಈ ದ್ವಾದಶ ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ಪೂಜ್ಯತೆ ಉಂಟಾಗುತ್ತೆ, ಒಂದು ರೀತಿಯ ಗೌರವ, ಸನ್ಮಾನಗಳು ಸಿಗ್ತಕ್ಕಂಥದ್ದು. ಧನಾಧಿಪತಿ ಭಾಗ್ಯಕ್ಕೆ ಹೋದರೆ ಭಾಗ್ಯ ಸಮೃದ್ಧಿಯೇ ಆಗುತ್ತೆ. ಗುರುವಿನ ದೃಷ್ಟಿಯಿಂದಾಗಿ ಅನುಕೂಲ ಉಂಟಾಗ್ತಕ್ಕಂಥದ್ದು. ಈ ರೀತಿಯಲ್ಲಿ ಶುಭವೇ ಇದೆ, ಆತಂಕ ಬೇಡ. ಸ್ವಲ್ಪ ಶರೀರಕ್ಕೆ ಪೆಟ್ಟು ಬೀಳಬಹುದು, ತರಚು, ಗಾಯ, ಈ ಥರದ್ದು. ಸಾಲದ ವಿಚಾರದ ಸ್ವಲ್ಪ ಹುಷಾರಾಗಿರಿ. ಅಷ್ಟು ಬಿಟ್ಟರೆ ಉಳಿದ ಹಾಗೆ ಚೆನ್ನಾಗಿದೆ. ಅನುಕೂಲ, ಮಾನ್ಯತೆ, ಗೌರವ ಸಿಗ್ತಕ್ಕಂಥದ್ದು. ಈ ರೀತಿಯಲ್ಲಿ ಶುಭ ಫಲವನ್ನೇ ಸೂಚಿಸ್ತಾ ಇದೆ, ಆತಂಕ ಬೇಡ. ಕೆಲಸ ಕಾರ್ಯಗಳಲ್ಲೆಲ್ಲ ಅನುಕೂಲಕರವಾಗಿರುತ್ತದೆ. ಪ್ರಾರ್ಥನೆಗೆ ಈ ದಿವಸ ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ವೃಷಭರಾಶಿಯವರಿಗೆ ದಿವಸ ಸ್ತ್ರೀಯರಿಗೆ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಅಸಮಾಧಾನ, ಮನಸ್ಸಿಗೇನೋ ವ್ಯಥೆ, ಈ ರೀತಿಯ ಒಂದು ಸಾಧ್ಯತೆ ಇರುತ್ತೆ. ಚಂದ್ರನೂ ಅಷ್ಟಮದಲ್ಲಿದ್ದಾನೆ, ಜನ್ಮಾಧಿಪತಿಯೂ ಸೇರಿದ್ದಾನೆ. ಹೀಗಾಗಿ ಅಲ್ಲಿ ಕುಜನ ಜೊತೆಗೆ ಹೀಗೆ ಸ್ವಲ್ಪ ಮಟ್ಟಿಗೆ ಏನೋ ಒಂದು ಅಸ್ತವ್ಯಸ್ತತೆ, ಸಮಾಧಾನ ಇಲ್ಲ. ಎಲ್ಲ ಇದ್ದರೂ ಏನೂ ಇಲ್ಲ ಅನ್ನೋ ಕೊರತೆ ಉಂಟಾಗುತ್ತೆ. ನಷ್ಟ ಭಾವನೆಯಲ್ಲಿ ಇರ್ತೀರ. ಆದರೆ ಕುಟುಂಬದವರ ಸಹಕಾರ, ಅವರ ಸಪೋರ್ಟು, ಅವರ ಮಾರ್ಗದರ್ಶನ ನಿಮಗೊಂದು ರೀತಿಯ ಬಲ ಕೊಡುತ್ತೆ. ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಹೈಯರ್ ಸ್ಟಡೀಸ್ ಅವರಿಗೆ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ತಪ್ಪದೇ ಈ ದಿವಸ. ಮಿಥುನ ರಾಶಿಯವರಿಗೆ ಈ ದಿವಸ ನಿಮಗೆ ಶುಕ್ರನ ಪರಿವರ್ತನೆ, ವ್ಯಯಾಧಿಪತಿಯೂ ಹೌದು, ಪಂಚಮಾಧಿಪತಿಯೂ ಹೌದು. ಸಪ್ತಮಕ್ಕೆ ಬಂದಾಗ ವಿವಾಹಾದಿ ಭಾಗ್ಯಗಳನ್ನು ಕಾಣಬಹುದು, ಶುಭ ಚಿಂತನೆಗಳನ್ನು ಕಾಣಬಹುದು.
ಮನೆಯಲ್ಲಿ ಮಂಗಳ ಕಾರ್ಯಗಳು ಇತ್ಯಾದಿಗಳಿಗೆ ಅವಕಾಶ ಇದೆ. ಮಿಥುನ ರಾಶಿಯವರು ಯಾರಾದರೂ ಇದ್ದರೆ ಏನಪ್ಪ ಇಷ್ಟು ಕಾಲ ಮದುವೆ ಆಗ್ತಾ ಇಲ್ಲ ಅಂದರೆ ಶುಕ್ರನ ಬಲದಿಂದಾಗಿ, ಶುಕ್ರನ ವರದಿಂದಾಗಿ ಆ ರೀತಿಯ ಒಂದು ಸಾಧ್ಯತೆ ಉಂಟಾಗುತ್ತೆ, ಆತಂಕ ಬೇಡ. ಈ ದಿವಸ ಸ್ವಲ್ಪ ದಾಂಪತ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳ ಒಂದು ಸುಳಿವು ಬರುತ್ತೆ, ಹುಷಾರಾಗಿರಿ. ಸಂಗಾತಿಯಲ್ಲಿ ಸ್ವಲ್ಪ ವಿರೋಧ, ಅಸಮಾಧಾನ, ಬೇರೆ ಇನ್ನೇನು ಅಂದರೆ ಅಪನಂಬಿಕೆ, ಆ ರೀತಿಯ ಒಂದು ಸಾಧ್ಯತೆ ಇದೆ. ಮತ್ತು ಈ ದಿವಸ ಪ್ರಯಾಣದಲ್ಲೂ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ, ಹುಷಾರು. ಕೃಷಿಕರಿಗೆ ಸ್ವಲ್ಪ ಹಿನ್ನಡೆಯನ್ನು ಸೂಚಿಸ್ತಾ ಇದೆ. ಯಾವುದೋ ಕೆಲಸಗಳಾಗ್ತಾ ಇಲ್ವಲ್ಲ, ಪೆಂಡಿಂಗ್ ಉಳಿದ್ಬಿಡ್ತಲ್ಲ, ಈ ರೀತಿಯ ಒಂದು ತೊಡಕನ್ನು ಸೂಚಿಸ್ತಾ ಇದೆ. ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಇದೆ. ವೃತ್ತಿ ಕೆಲಸಕ್ಕೆ ಹೋಗೋರಿಗೆ ಚೆನ್ನಾಗಿದೆ, ಆತಂಕ ಇಲ್ಲ. ಪ್ರಾರ್ಥನೆಗೆ ದಿವಸ ನೀವು ಕೂಡ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳೋದು ತುಂಬ ಒಳ್ಳೆಯದು. ಇನ್ನು ಕರ್ಕಟಕ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಈ ದಿವಸ ನಿಮಗೆ ಸ್ವಲ್ಪ ಹಿನ್ನಡೆ. 6ನೇ ಮನೆಗೆ ಚಂದ್ರನೂ ಸಂಚರಿಸ್ತಾ ಇದ್ದಾನೆ. ಶುಕ್ರನ ಸಂಚಾರ ಬೇರೆ 6ನೇ ಮನೆಗೆ ಹೋದರೆ ಸ್ವಲ್ಪ ಆರೋಗ್ಯದಲ್ಲೂ ವ್ಯತ್ಯಾಸ ಆಗುತ್ತೆ. ಹೆಣ್ಣುಮಕ್ಕಳಿಗೆ ಸಾಲ, ರೋಗಬಾಧೆ, ಜನ್ಮಾಧಿಪತಿ ಅಲ್ಲಿ ಸೇರಿರುವಾಗ ಸ್ವಲ್ಪ ತೊಡಕುಗಳು ಉಂಟಾಗುತ್ತೆ. ವ್ಯಯ, ತನ್ನ ಮೂಲಕ ಹಾಸ್ಪಿಟ್ಲು, ಅಲೆದಾಟ, ಈ ರೀತಿಯ ಒಂದು ತೊಡಕು ಇದೆ ಈ ದಿವಸ. ವೃತ್ತಿಯಲ್ಲಿ ಇರೋರಿಗೆ ಚೆನ್ನಾಗಿದೆ. ಅಲ್ಲಿ ಧೈರ್ಯ, ಸಾಹಸ, ಕೆಲಸ ಕಾರ್ಯಗಳಲ್ಲಿ ಗೆಲುವು, ಈ ರೀತಿಯ ಒಂದು ಅನುಕೂಲವೂ ಇದೆ. ಈ ದಿವಸ ನಂಬಿಕೆ ಹೊರಟು ಹೋಗುತ್ತೆ ಸೇವಕರು, ಸಹಾಯಕರು ಇರ್ತಾರಲ್ಲ, ಅವರಲ್ಲಿ ವಿಶ್ವಾಸ ಕಳ್ಕೊಂಡ್ಬಿಡ್ತೀರ ಈ ದಿವಸ. ಆಂಜನೇಯನ ಪ್ರಾರ್ಥನೆ ಮಾಡಿ. ಇನ್ನು ಸಿಂಹರಾಶಿಯವರಿಗೆ ಲಾಭದಾಯಕವಾಗಿದೆ. ಕರ್ಮಾಧಿಪತಿ ಪಂಚಮಕ್ಕೆ ಹೋದರೆ ಬುದ್ಧಿ ಚುರುಕ ಆಗುತ್ತೆ. ಅಲ್ಲಿ ರಾಜಪೂಜಿತ ಅಂತ ಹೇಳಿದೆ. ಹೀಗಾಗಿ ಹಿರಿಯರಿಂದ, ಅಧಿಕಾರಿಗಳಿಂದ ಗೌರವ, ಇದೆಲ್ಲ ಮಾನ್ಯತೆ ಸಿಗ್ತಕ್ಕಂಥದ್ದು, ಈ ರೀತಿಯಲ್ಲಿ ಶುಭ ಫಲ ಇದೆ. ಹೈಯರ್ ಸ್ಟಡೀಸ್ ಅವರಿಗೆ, ಅದರಲ್ಲೂ ಈ ಡಿಸೈನಿಂಗ್ ಫೀಲ್ಡ್ಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ, ಚುರುಕಾಗಿರ್ತದೆ. ಈ ದಿವಸ ಸ್ವಲ್ಪ ಕುಟುಂಬದಲ್ಲಿ ಕಲಹ, ಹಣಕಾಸಿನ ಘರ್ಷಣೆ, ಆಹಾರ ವ್ಯತ್ಯಾಸ ಇದನ್ನು ಸೂಚಿಸ್ತಾ ಇದೆ, ಹುಷಾರು. ಈ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ, ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಒಂದು ವಿಶೇಷ ಪೂಜೆ ಮಾಡಿಸೋದು ತುಂಬ ಒಳ್ಳೆಯದು. ಇನ್ನು ಕನ್ಯಾರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ವಿವೇಕಯುತವಾಗಿ ಕೆಲಸ ಮಾಡ್ತೀರಾ, ಜಾಣ್ಮೆಯಿಂದ ಕೆಲಸ ಮಾಡ್ತೀರಾ, ಆ ರೀತಿಯಲ್ಲಿ ಅನುಕೂಲ ಇದೆ. ಶುಕ್ರನ ಸಂಚಾರ ಚತುರ್ಥಕ್ಕೆ ಹೋದರೆ ಮನೋರಂಜನೆ ಜಾಸ್ತಿ ಆಗುತ್ತೆ, ಐಷಾರಾಮಿ ಜಾಸ್ತಿ ಆಗುತ್ತೆ. ಒಳ್ಳೆ ಕಾರ್ ಬೇಕು, ಒಳ್ಳೆ ಹಾಸಿಗೆ ಬೇಕು, ಒಳ್ಳೆ ಮನೆ ಅಲಂಕಾರ ಮಾಡಬೇಕು, ಹೀಗೆ ಒಂದು ರೀತಿ ಮನಸ್ಸಿಗೆ ಉಲ್ಲಾಸ ಬೇಕು ಅನಿಸುತ್ತೆ. ಆ ರೀತಿಯ ಒಂದು ಶುಭ ಫಲ. ಸ್ನೇಹಿತರ ಜೊತೆಗೆ ಹೆಚ್ಚು ಕಾಲ ವಿಹಾರ ಮಾಡ್ತಕ್ಕಂಥದ್ದು, ಅವ್ರ ಜೊತೆಗೆ ಹೆಚ್ಚಿನ ಕಾಲ ಕಳೀತಕ್ಕಂಥದ್ದು, ಈ ರೀತಿಯಲ್ಲಿ ಇರ್ತದೆ ಈ ದಿವಸ. ಮನಸ್ಸು ಆ ರೀತಿ ಉಲ್ಲಸಿತವಾಗುತ್ತೆ. ಭೂ ವ್ಯವಹಾರಗಳಲ್ಲೆಲ್ಲ ಅನುಕೂಲ ಕಾಣ್ತೀರಾ, ಸಂಶಯ ಇಲ್ಲ ಅದರಲ್ಲಿ. ಇನ್ನು ಈ ದಿವಸ ನಿಮಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗಬಹುದು. ತಲೆನೋವು, ಸ್ವಲ್ಪ ಕಣ್ಣಿನ ಬಾಧೆ, ಈ ರೀತಿಯಲ್ಲಿ ಒಂದು ಸ್ವಲ್ಪ ಆ ಸಾಧ್ಯತೆ ಇದೆ. ಸ್ವಲ್ಪ ಪ್ರಮಾಣದಲ್ಲಿ ಆತಂಕ ಬೇಡ. ಧನ್ವಂತರಿ ಪ್ರಾರ್ಥನೆ ಮಾಡ್ಕೊಳ್ಳಿ. ತುಲಾರಾಶಿಯವರಿಗೆ ಈ ದಿವಸ ಸಹೋದರಿಯರಿಂದ ಸಹಕಾರ ಸಿಗುತ್ತೆ ಈ ದಿವಸ. ಸೇವಕರು, ಸಹಾಯಕರು, ಇವರಿಂದಲೂ ಅನುಕೂಲ ಉಂಟಾಗುತ್ತೆ ಈ ದಿವಸ. ಮತ್ತು ವೃತ್ತಿಯಲ್ಲಿ ಈ ದಿವಸ ಸ್ವಲ್ಪ ತೊಡಕುಗಳನ್ನು ಕಾಣ್ತೀರ, ಸ್ವಲ್ಪ ಅಸಮಾಧಾನ, ಯಾಕೋ ಅಲ್ಲಿ ಎಷ್ಟು ಸಮಾಧಾನ ಇರಲ್ಲ. ಆದರೆ ಈ ದಿವಸ ದೇವ್ರ ಪೂಜೆ, ಪುನಸ್ಕಾರ, ಉತ್ತಮರ ಭೇಟಿ, ಸಾಧು ಸಂತರನ್ನು ಕಾಣ್ತಕ್ಕಂಥದ್ದು, ಆ ರೀತಿಯ ಒಂದು ಸಾಧ್ಯತೆ ಕೂಡ ಹೆಚ್ಚಾಗಿದೆ ಈ ದಿವಸ. ಮತ್ತು ಕಾಲಿಗೆ ಪೆಟ್ಟು ಬೀಳುವ ಸಾಧ್ಯತೆ ಇದೆ, ಹುಷಾರು. ಈ ದಿವಸ ದುರ್ಗಾ ಕವಚ ಹೇಳ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಫಲ, ಧನಲಾಭ ಕಾಣ್ತೀರ. ವ್ಯಯಾಧಿಪತಿ ಧನಸ್ಥಾನದಲ್ಲಿ ಬಂದರೆ ಸ್ವಲ್ಪ ಖರ್ಚು ಇರುತ್ತೆ, ಹೆಣ್ಮಕ್ಕಳಿಗೆ ಅತಿ ಖರ್ಚು. ಮತ್ತು ಈ ದಿವಸ ಮಕ್ಕಳಿಂದ ಸಹಕಾರ ಸಿಗುತ್ತೆ ಈ ದಿವಸ ವಿದೇಶ ವಹಿವಾಟಿನ ಲಾಭ ಅಥವಾ ಇನ್ನೇನೋ ಒಂದು ಕರೆ ಬರತಕ್ಕಂಥದ್ದು, ಶುಭ ವರ್ತಮಾನ, ಈ ರೀತಿಯ ಶುಭ ಫಲ ಕಾಣ್ತೀರಾ, ಸಂಶಯ ಇಲ್ಲ. ಈ ದಿವಸ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಅವರೇ ಧಾನ್ಯ ದಾನ ಮಾಡಿ. ಇನ್ನು ಧನುರಾಶಿಯವರಿಗೆ ಈ ದಿವಸ ನಿಮಗೆ ನೋಡಿ, ಲಾಭಾಧಿಪತಿ ಜನ್ಮಕ್ಕೆ ಬಂದರೆ ಲಾಭ ಸಮೃದ್ಧಿ. ವಸ್ತ್ರಾಭರಣ ವ್ಯಾಪಾರಿಗಳಿಗೆ, ಅಲಂಕಾರ ವ್ಯಾಪಾರಿಗಳಿಗೆ, ವಾಹನ ಚಾಲಕರಿಗೆ ತುಂಬ ಚೆನ್ನಾಗಿದೆ. ಮತ್ತು ಈ ದಿವಸ ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಸಾಮರಸ್ಯ, ವಿವಾಹಾದಿ ಶುಭ ಕಾರ್ಯಗಳಿಗೆ ಒಂದು ಚಿಂತನೆ. ಶೂನ್ಯ ಮಾಸದಲ್ಲಿ ವಿವಾಹ ಮಾಡದೇ ಇದ್ದರೂ ಆ ಥರದ್ದು ಒಂದು ವರ್ತಮಾನವೋ ಮತ್ತೊಂದೋ ಬರತಕ್ಕಂತಹ ಸಾಧ್ಯತೆ ಅದನ್ನು ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ಮಾತ್ರ ಈ ದಿವಸ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಕೆಲಸ ಕಾರ್ಯಗಳಲ್ಲಿ ಅಸಮಾಧಾನ, ತೊಡಕು, ಸ್ವಲ್ಪ ವಿಳಂಬ, ವಿಘ್ನ, ಈ ರೀತಿಯಲ್ಲಿದೆ. ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ. ಮಕರ ರಾಶಿಯವರಿಗೆ ಕರ್ಮಾಧಿಪತಿ ಶುಕ್ರ ಬೇಗ ಬರ್ತಾ ಇದ್ದಾನೆ. ಈ ಕಾರಣದಿಂದಾಗಿ ಕೆಲಸದಲ್ಲಿ ಪ್ರೆಷರ್ ಜಾಸ್ತಿ ಆಗುತ್ತೆ, ಕೆಲಸದ ಒತ್ತಡಗಳು ನಿಮ್ಮನ್ನು ಸ್ವಲ್ಪ ಹೈರಾಣು ಮಾಡುತ್ತೆ, ಆ ರೀತಿಯ ಒಂದು ಸಾಧ್ಯತೆ. ಮತ್ತು ಹೆಚ್ಚಿನ ಖರ್ಚು ವೃತ್ತಿ ನಿಮಿತ್ತ ಅಥವಾ ಇನ್ಯಾವುದೋ ಕೆಲಸದ ಅಲೆದಾಟ ಅಥವಾ ಕೆಲಸಕ್ಕಾಗಿಯೇ ಓಡಾಡ್ತಕ್ಕಂಥದ್ದು, ದೂರ ಪ್ರಯಾಣ, ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ಇನ್ನು ಈ ದಿವಸ ಸಂಗಾತಿಯಲ್ಲೂ ಸ್ವಲ್ಪ ಅಸಮಾಧಾನ, ಭಿನ್ನಾಭಿಪ್ರಾಯಗಳು,
ಸ್ವಲ್ಪ ಮನಸ್ಸಿಗೇನೋ ದೂರ ಅನಿಸ್ತಕ್ಕಂಥದ್ದು, ಈ ರೀತಿಯ ಒಂದು ಬಾಧೆ ಇದೆ ಈ ದಿವಸ. ತಂದೆ ಮಕ್ಕಳದು ಮನಸ್ತಾಪ ಇದೆ. ಇದು ಸ್ವಲ್ಪ ವೀಕ್ ಆಗಿದೆ ಮಕರ ರಾಶಿಯವರಿಗೆ. ಇದಕ್ಕೆ ಪ್ರಾರ್ಥನೆ ಏನಪ್ಪ ಅಂದರೆ ಈಶ್ವರ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ. ಕುಂಭರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ, ಲಾಭ ಕಾಣ್ತೀರಾ. ಈ ದಿವಸ 2-3 ಬಗೆಗಳಲ್ಲಿ ಲಾಭವನ್ನು ಕಾಣ್ತಕ್ಕಂಥ ಸಾಧ್ಯತೆ. ಸ್ತ್ರೀಯರಿಗೆ ಹೆಚ್ಚಿನ ಬಲ, ಲಾಭ ಎರಡೂ ಇದೆ. ಶುಕ್ರ ಚಂದ್ರ ಒಟ್ಟಾಗಿದ್ದಾರೆ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಹಾಲು ಹೈನು ವ್ಯಾಪಾರಿಗಳಿಗೆ ತುಂಬ ಲಾಭದಾಯಕವಾಗಿರುತ್ತದೆ. ಈ ದಿವಸ ವಸ್ತು ನಷ್ಟತೆಯೂ ಇದೆ, ಸ್ವಲ್ಪ ಅಪಮಾನವೂ ಇದೆ. ಹೀಗಾಗಿ ಎಚ್ಚರ ವಹಿಸಿ. ಈ ದಿವಸ ತಪ್ಪದೇ ವಿಷ್ಣು ಸಹಸ್ರನಾಮ ಹೇಳಿಕೊಳ್ಳಿ. ಇನ್ನು ಮೀನರಾಶಿಯವರಿಗೆ ಈ ದಿವಸ ಸ್ನೇಹಿತರು, ಬಂಧುಗಳ ಸಹಕಾರ ಚೆನ್ನಾಗಿದೆ. ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅಧಿಕಾರ, ಅನುಕೂಲ ಸಿಗಲಿಕ್ಕೆ ಅವಕಾಶಗಳಿದ್ದಾವೆ ಈ ದಿವಸ ನಿಮಗೆ. ಅದರಲ್ಲೂ ವಸ್ತ್ರಾಭರಣ ವ್ಯಾಪಾರಿಗಳಿಗೆ, ವಸ್ತ್ರಾಲಂಕಾರ ವ್ಯಾಪಾರಿಗಳಿಗೆ, ಕಲಾವಿದರಿಗೆ ತುಂಬ ವಿಶೇಷವಾದ ಅನುಕೂಲ ಕಾಣ್ತೀರಾ. ಚೆನ್ನಾಗಿದೆ. ಮುಂದಿನ ದಿನಗಳಲ್ಲೆಲ್ಲ ಶುಕ್ರನ ಸಂಚಾರ ತುಂಬ ಚೆನ್ನಾಗಿರೋದ್ರಿಂದ ಬಹಳ ಉತ್ಕೃಷ್ಟವಾಗಿದೆ. ಈ ದಿವಸ ದಾಂಪತ್ಯದಲ್ಲಿ ಮನಸ್ತಾಪ ಇದೆ. ಲಕ್ಷ್ಮೀನಾರಾಯಣರನ್ನು ಸ್ಮರಣೆ ಮಾಡಿಕೊಳ್ಳಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ವಿಧಿಸ್ತುತ್ಯಾಯ ನಮಃ. ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಸರಿ ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಜೊತೆಗೆ ಶುಕ್ರನ ಪರಿವರ್ತನೆ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.